ಎಲ್ಲ ವಿದ್ಯಾರ್ಥಿಗಳಿಗೂ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಮೊರಾರ್ಜಿ ಸಾಮಾನ್ಯ ವಿಜ್ಞಾನದ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ಪ್ರಶ್ನೆ, ಜೀವಿಯ ಎತ್ತರ ಮತ್ತು ಗಾತ್ರದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುವರು. ಆಪ್ಷನ್ ಎ ವಿಕಾಸ, ಬಿ ಜೀರ್ಣಕ್ರಿಯೆ, ಸಿ ಬೆಳವಣಿಗೆ, ಡಿ ವಿಸರ್ಜನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳವಣಿಗೆ ಎನ್ನುವರು. ಮುಂದಿನ ಪ್ರಶ್ನೆ, ನೀರನ್ನು ಶುದ್ಧೀಕರಿಸುವ ಜಲಚರ ಯಾವುದು? ಆಪ್ಷನ್ ಎ ಮೊಸಳೆ, ಬಿ ಕರಡಿ, ಸಿ ಮೀನು, ಡಿ ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು. ಮುಂದಿನ ಪ್ರಶ್ನೆ, ಗ್ರಾಮೀಣ ಪ್ರದೇಶದ ಡ್ಯಾಶ್ ಭಾಗದಷ್ಟು ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಆಪ್ಷನ್ ಎ 50%, 60%, ಸಿ 75%, ಡಿ 70%. ಸರಿಯಾದ ಉತ್ತರ ಆಪ್ಷನ್ ಡಿ 70%. ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ. ಪಾರಿವಾಳ, ಬಿ ಗಿಳಿ, ಸಿ ಬಾವಲಿ, ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾವಲಿ. ಮುಂದಿನ ಪ್ರಶ್ನೆ, ಸೂರ್ಯನಿಂದ ದೊರಕುವ ಶಕ್ತಿ ಡ್ಯಾಶ್. ಆಪ್ಷನ್ ಎ ರಾಸಾಯನಿಕ ಶಕ್ತಿ, ಬಿ ಯಾಂತ್ರಿಕ ಶಕ್ತಿ, ಸಿ ಸೌರಶಕ್ತಿ, ಡಿ ಅಣುಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೌರಶಕ್ತಿ. ಮುಂದಿನ ಪ್ರಶ್ನೆ, ವಾಯುವಿನಲ್ಲಿನ ಆಮ್ಲಜನಕದ ಪ್ರಮಾಣ ಡ್ಯಾಶ್. ಆಪ್ಷನ್ ಎ 20%, 21%, 22%, 23%. ಸರಿಯಾದ ಉತ್ತರ ಆಪ್ಷನ್ ಬಿ 21%. ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ನೀರಿನ ಮುಖ್ಯ ಮೂಲ ಯಾವುದು? ಆಪ್ಷನ್ ಎ ಕೆರೆ, ಬಿ ಬಾವಿ, ಸಿ ಮಳೆ, ಡಿ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಮಳೆ. ಇದು ಭೂಮಿಯ ಮೇಲಿನ ನೀರಿನ ಮುಖ್ಯ ಮೂಲವಾಗಿದೆ. ಇದೇ ಥರ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ, ರೈತನ ಮುಖ್ಯ ಕಸುಬು ಡ್ಯಾಶ್. ಆಪ್ಷನ್ ಎ ನೇಕಾರರಿಗೆ, ಬಿ ವ್ಯಾಪಾರ, ಸಿ ಕೃಷಿ, ಡಿ ಬೇಟೆಯಾಡುವುದು. ರೈತನ ಮುಖ್ಯ ಕಸುಬು ಆಪ್ಷನ್ ಸಿ ಕೃಷಿಯಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಇದು ಪ್ರಾಣಿ ಮೂಲದ ಆಹಾರ ಪದಾರ್ಥ ಅಲ್ಲ. ಆಪ್ಷನ್ ಎ ಆಲೂಗಡ್ಡೆ, ಬಿ ತುಪ್ಪ, ಸಿ ಗಜ್ಜರಿ, ಡಿ ಎ ಮತ್ತು ಬಿ. ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ. ಯಾಕಂದರೆ ಆಲೂಗಡ್ಡೆ ಮತ್ತು ಗಜ್ಜರಿಯು ಸಸ್ಯ ಮೂಲದ ಆಹಾರ ಪದಾರ್ಥವಾಗಿದೆ. ತುಪ್ಪ ಇದು ಪ್ರಾಣಿ ಮೂಲದ ಆಹಾರ ಪದಾರ್ಥವಾಗಿದೆ. ಮುಂದಿನ ಪ್ರಶ್ನೆ, ಸಸ್ಯಗಳಿಗೆ ಜೀವವಿದೆ ಎಂದು ಪ್ರಾಯೋಗಿಕವಾಗಿ ನಿರೂಪಿಸಿದವರು ಯಾರು? ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್, ಬಿ ಜಗದೀಶ್ ಚಂದ್ರ ಬೋಸ್, ಸಿ ರಾಬರ್ಟ್ ಹುಕ್, ಡಿ ಸಿ ವಿ ರಾಮನ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಗದೀಶ್ ಚಂದ್ರ ಬೋಸ್. ಮುಂದಿನ ಪ್ರಶ್ನೆ, ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ದ್ರವ್ಯದ ಸ್ಥಿತಿ ಯಾವುದು? ಆಪ್ಷನ್ ಎ ಘನ, ದ್ರವ, ಅನಿಲ, ದ್ರವ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಘನ. ಘನಕ್ಕೆ ಉದಾಹರಣೆ ಯಾವುದು? ಇಟ್ಟಿಗೆ. ಮುಂದಿನ ಪ್ರಶ್ನೆ, ನೀರಿನಿಂದ ಬರುವ ರೋಗ ಡ್ಯಾಶ್. ಆಪ್ಷನ್ ಎ ಮಲೇರಿಯಾ, ಬಿ ಕಾಲರಾ, ಸಿ ಕೊರೋನಾ, ಡಿ ಚಿಕನ್ ಗುನ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲರಾ. ಇದೇ ಥರ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ PDF ಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಕೆಳಗೆ ವಾಟ್ಸಪ್ ಚಾನಲ್ ಹಾಗೂ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಡಲಾಗಿದೆ. ಎಲ್ಲ ಹೋಗಿ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಸಸ್ಯ ಬೆಳೆಯಲು ಅವಶ್ಯವಾಗಿ ಬೇಕಾದ ಸಸ್ಯದ ಭಾಗ ಯಾವುದು? ಆಪ್ಷನ್ ಎ ನೀರು, ಬಿ ಬೇರು, ಸಿ ಕಾಂಡ, ಡಿ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇರು. ಕೋಕೋಡಿ ಮಿರ್ ಸಸ್ಯದ ಒಂದು ಬೀಜದ ಅಂದಾಜು ತೂಕ ಎಷ್ಟು? ಆಪ್ಷನ್ ಎ 18 kg, 25 kg, 50 kg, ಡಿ 10 kg. ಸರಿಯಾದ ಉತ್ತರ ಆಪ್ಷನ್ ಎ 18 kg. ಮುಂದಿನ ಪ್ರಶ್ನೆ, ಬೇರನ್ನು ಆಹಾರದ ಮೂಲವಾಗಿ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಬೀಟ್ರೂಟ್, ಬಿ ಹೂಕೋಸು, ಸಿ ಎಲೆಕೋಸು, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೂಟ್. ಮುಂದಿನ ಪ್ರಶ್ನೆ, ಜಲ ಪೋಲಾಗುವುದನ್ನು ತಪ್ಪಿಸಲು ಅಳವಡಿಸಿಕೊಂಡಿರುವ ನೀರಾವರಿ ಪದ್ಧತಿ ಡ್ಯಾಶ್. ಆಪ್ಷನ್ ಎ ಹನಿ ನೀರಾವರಿ, ಬಿ ತುಂತುರು ನೀರಾವರಿ, ಸಿ ಕಾಲುವೆ ನೀರಾವರಿ, ಡಿ ಎ ಮತ್ತು ಬಿ. ಸರಿಯಾದ ಉತ್ತರ ಆಪ್ಷನ್ ಎ ಹನಿ ನೀರಾವರಿ. ಮುಂದಿನ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣೆಯಲ್ಲಿ ಸಸ್ಯಗಳು ಉಪಯೋಗಿಸುವ ಶಕ್ತಿ ಯಾವುದು?
ಆಪ್ಷನ್ ಎ ಸೌರಶಕ್ತಿ, ಬಿ ಗಾಳಿ ಶಕ್ತಿ, ಸಿ ವಿದ್ಯುತ್ ಶಕ್ತಿ, ಡಿ ಉಷ್ಣ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಅಣುಗಳು ಸ್ವತಂತ್ರವಾಗಿ ಚಲಿಸುತ್ತವೆ? ಆಪ್ಷನ್ ಎ ದ್ರವ, ಬಿ ಅನಿಲ, ಸಿ ಘನ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಲ. ಹೌದು, ಅನಿಲ ಸ್ಥಿತಿಯಲ್ಲಿ ಅಣುಗಳು ಸ್ವತಂತ್ರವಾಗಿ ಚಲಿಸುತ್ತವೆ. ಮುಂದಿನ ಪ್ರಶ್ನೆ, ಆಹಾರವನ್ನು ಕತ್ತರಿಸಲು ಸಹಾಯ ಮಾಡುವ ಹಲ್ಲುಗಳಾವು? ಆಪ್ಷನ್ ಎ ಬಾಚಿ ಹಲ್ಲುಗಳು, ಬಿ ಕೋರೆ ಹಲ್ಲುಗಳು, ಸಿ ದವಡೆ ಹಲ್ಲುಗಳು, ಡಿ ಹಾಲು ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಬಾಚಿ ಹಲ್ಲುಗಳು. ಮುಂದಿನ ಪ್ರಶ್ನೆ, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎಷ್ಟು? ಆಪ್ಷನ್ ಎ 3:1, ಬಿ 1:3, ಸಿ 2:1, ಡಿ 1:2. ಸರಿಯಾದ ಉತ್ತರ ಆಪ್ಷನ್ ಸಿ 2:1. ಇಲ್ಲಿಯವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.